ನಮಸ್ಕಾರ. ಕರ್ನಾಟಕ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಕಾಡಾನೆ ಅಟ್ಟಹಾಸಕ್ಕೆ ಮತ್ತೊಂದು ಬಲಿ. ಬೇಲೂರಿನ ಕಣಗುಪ್ಪೆ ಗ್ರಾಮದಲ್ಲಿ ಆನೆ ದಾಳಿಗೆ ರೈತ ಸಾವು. ಅರಣ್ಯ ಇಲಾಖೆ ವಿರುದ್ಧ ಗ್ರಾಮಸ್ಥರ ಪ್ರತಿಭಟನೆ. ವಿವಿಸಿ ವಾಹಿನಿ ವರದಿ ಇಂಪ್ಯಾಕ್ಟ್ ಎಚ್ಚೆತ್ತುಕೊಂಡ ಕೆಬಿ ಅಧಿಕಾರಿಗಳು. ಬಿ ಕಾಟಿಹಳ್ಳಿಯಲ್ಲಿ ಬೆಳಗಿದ ಬೀದಿ ದೀಪಗಳು. ಸಾರ್ವಜನಿಕ ಆಸ್ಪತ್ರೆಗೆ ಶಾಸಕ ಸಿಮೆಂಟ್ ಮಂಜು ದಿಢೀರ್ ಭೇಟಿ. ರೋಗಿಗಳ ಕುಂದುಕೊರತೆ ಆಲಿಕೆ. ವೈದ್ಯರಿಗೆ ಮತ್ತು ಸಿಬ್ಬಂದಿಗೆ ಖಡಕ್ ಸೂಚನೆ. ಬೇಲೂರು ತಾಲೂಕಿನ ಕಣಗುಪ್ಪೆ ಗ್ರಾಮದಲ್ಲಿ ಭಾನುವಾರ ಬೆಳಗ್ಗೆ ಕಾಡಾನೆಯೊಂದು ರೈತನ ಮೇಲೆ ಭೀಕರವಾಗಿ ದಾಳಿ ನಡೆಸಿ ಸಾಯಿಸಿರುವ ದಾರುಣ ಘಟನೆ ಸಂಭವಿಸಿದೆ. ಕಣಗುಪ್ಪೆ ಗ್ರಾಮದ ನಿವಾಸಿ ರಾಜ್ ಶೆಟ್ಟಿ ಮೃತಪಟ್ಟ ದುರ್ದೈವಿ ರೈತ. ಇಂದು ಮುಂಜಾನೆ ಅವರು ಎಂದಿನಂತೆ ತಮ್ಮ ತೋಟಕ್ಕೆ ಕೆಲಸಕ್ಕಾಗಿ ತೆರಳಿದ್ರು. ಈ ವೇಳೆ ಪೊದೆಯೊಳಗೆ ಹೊಂಚು ಹಾಕಿ ಅಡಗಿದ್ದ ಕಾಡಾನೆ ಏಕಾಏಕಿ ಅವರ ಮೇಲೆ ದಾಳಿ ಮಾಡಿದೆ. ಪ್ರತ್ಯಕ್ಷದರ್ಶಿಗಳು ನೀಡಿರುವ ಮಾಹಿತಿ ಅನ್ವಯ ಕಾಡಾನೆಯು ಮೊದಲು ರಾಜ್ ಶೆಟ್ಟಿ ಅವರನ್ನು ತನ್ನ ಸೊಂಡಿಲಿನಿಂದ ಎತ್ತಿ ರಭಸವಾಗಿ ನೆಲಕ್ಕೆ ಬಿಸಾಡಿದೆ. ನಂತರ ಕೆಳಗೆ ಬಿದ್ದ ರೈತನನ್ನು ಕಾಲಿನಿಂದ ಬರ್ಬರವಾಗಿ ತುಳಿದು ಹಲ್ಲೆ ಮಾಡಿದೆ. ದುರಂತವೆಂದ್ರೆ ರೈತನನ್ನು ಕೊಂದ ನಂತರವೂ ಆನೆಯು ಮೃತದೇಹದ ಹತ್ತಿರದಲ್ಲೇ ಬೀಡು ಬಿಟ್ಟಿದ್ದು ಹತ್ತಿರ ಬರಲು ಗ್ರಾಮಸ್ಥರು ಭಯಭೀತರಾಗಿದ್ರು. ವಿಷಯ ತಿಳಿಯುತ್ತಿದ್ದಂತೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ದಾರೆ. ಸದ್ಯ ಕಾಡಾನೆಯನ್ನು ಅಲ್ಲಿಂದ ಕಾಡಿಗೆ ಓಡಿಸಲು ಅರಣ್ಯ ಸಿಬ್ಬಂದಿ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಈ ಘಟನೆಯು ಅರೇಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಪ್ರಕರಣ ದಾಖಲಾಗಿದೆ. ಜಿಲ್ಲೆಯಲ್ಲಿ ದಿನೇ ದಿನೇ ಕಾಡಾನೆಗಳ ಹಾವಳಿ ಹೆಚ್ಚಾಗುತ್ತಿದ್ದರೂ ಅರಣ್ಯ ಇಲಾಖೆ ಶಾಶ್ವತ ಪರಿಹಾರ ನೀಡುತ್ತಿಲ್ಲ. ನಮ್ಮ ಪ್ರಾಣಕ್ಕೆ ರಕ್ಷಣೆ ಇಲ್ಲದಂತಾಗಿದೆ ಎಂದು ಸ್ಥಳೀಯರು ಅರಣ್ಯ ಇಲಾಖೆಯ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂತೇಳಿ ಅರಳ್ಳಿ ಕರ್ನಾಟಕ ಕಬ್ಬೆ ಬೆಳೆ ಸಂಘದ ಮಾಜಿ ಅಧ್ಯಕ್ಷರಾಗಿ ಮಾತಾಡ್ತಾ ಇದ್ದೀನಿ. ಕಣಗುಪ್ಪೆ ಗ್ರಾಮದಲ್ಲಿ ಇಲ್ಲೇ ಪಕ್ಕದಲ್ಲಿ ತೋಟ ಇದೆ, 100 ಮೀಟರ್ ದೂರದಲ್ಲಿ ತೋಟ ಇದೆ. ಆ ತೋಟಕ್ಕೆ ಲಿಂಡನ್ ಹಚ್ಚಕ್ಕೆ ಅಂತೇಳಿ ನೀರು ಸಪ್ಲೈ ಮಾಡಕ್ಕೆ ಅಂತೇಳಿ ಹೋಗಿದ್ದಾರೆ. ಹೋದ ತಕ್ಷಣ ಇಲ್ಲಿ ಅರಣ್ಯ ಇಲಾಖೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ. ಏನೀಗ 7 ಕಾಲಲ್ಲಿ ಆಗಿದೆ. ಆ ರಾಜಶೆಟ್ಟಿ ಅಂತವ್ರನ್ನ ಒಂದು ಆನೆ ಅವ್ರನ್ನ ತುಳಿದು ಬಡಿದು ಕೊಂದಾಕಿದೆ. ಇದಕ್ಕೆ ಯಾವುದೇ ಇದರಲ್ಲಿ ಕಣಗುಪ್ಪೆ ಊರಿನಲ್ಲಿ ಎರಡನೇ ಆಯ್ತು. ಕಳೆದ ವರ್ಷ ಇದೇ ಗ್ರಾಮದಲ್ಲಿ ಒಬ್ಬರು ದೇವಮ್ಮನ ಅವ್ರನ್ನ ಮರಣ ಮಾಡ್ತು. ಈ ವರ್ಷ ರಾಜಶೆಟ್ಟಿ ಅವ್ರನ್ನ ಮರಣ ಮಾಡಿದೆ. ಇದಕ್ಕೆ ಯಾರು ಹೊಣೆ? ಇದಕ್ಕೆ ಯಾರು ಕಾರಣ? ಏನೇ ಸರ್ಕಾರಕ್ಕೆ ಅರಣ್ಯ ಅಧಿಕಾರಿಗಳಿಗಾಗಿರ್ಲಿ, ಅರಣ್ಯ ಮಂತ್ರಿಗಳಿಗಾಗಿರ್ಲಿ, ಸರ್ಕಾರಕ್ಕಾಗಿರ್ಲಿ, ನಾವು ವಿಧಾನಸೌಧಕ್ಕೆ ಹೋಗಿ ಅವ್ರಿಗೆಲ್ಲ ಸರ್ಕಾರಕ್ಕೆ ಎಲ್ಲ ತರದ ಮಾಹಿತಿನ ನಾವು ಮುಟ್ಟಿಸಿದ್ವಿ. ಆದ್ರೂ ಕೂಡ ಅರಣ್ಯ ಮಂತ್ರಿ ಆಗಿರ್ಲಿ, ಇಲಾಖೆಯರಾಗಿರ್ಲಿ, ಸರ್ಕಾರ ಆಗಿರ್ಲಿ, ಏನೇ ಇದ್ರ ತರದಲ್ಲಿ ಯಾವುದೇ ಪರಿಹಾರ ಮಾಡ್ತಾ ಇಲ್ಲ. ಇದ್ರ ಬಗ್ಗೆ ಅದಕ್ಕೆ ಇವತ್ತು ಏನು ಕಣಗುಪ್ಪೆಯಲ್ಲಿ ಸಾವಾಗಿದೆ, ಮನೆಯಿಂದ 50 ಮೀಟರ್ ದೂರದಲ್ಲಿ ಆಗಿದೆ. ಅಧಿಕಾರಿಗಳಾಗ್ಲಿ, ಫಾರೆಸ್ಟ್ ಅಧಿಕಾರಿಗಳಾಗ್ಲಿ ಇವ್ರನ್ನ ಗಮನ ಸೆಳೆಯೋದಕ್ಕೋಸ್ಕರ ನಾವು ರಾಷ್ಟ್ರೀಯ ಹೆದ್ದಾರಿನ ತಡೆಗಟ್ಟಿದ್ದು. ಆದ್ರೂ ಇವರು ಏನೋ ಒಂದು ಕ್ರಮ ಕೈಗೊಳ್ಳಲಿಲ್ಲ. ಈ ಭಾಗದಲ್ಲಿ 2ನೇ ಸಾವು, ಆ ಇಡೀ ಕಾಫಿ ಬೆಳೆ ನಷ್ಟ ಆಯ್ತು. ಆವಾಗ್ಲೂ ಇವರು ಏನೂ ಸಹ ಕ್ರಮ ಕೈಗೊಳ್ಳಲಿಲ್ಲ. ಈಗ ಮೊನ್ನೆ ಕೃಷ್ಣ ಬೈರೇಗೌಡರು ಜಲಸ್ಪಂದನೆ ಕಾರ್ಯಕ್ರಮ, ಯಾವುದು ಜಲಸ್ಪಂದನೆ ಕಾರ್ಯಕ್ರಮ? ಇದು ರೈತರನ್ನ ಕಾಪಾಡುವಂತ ಇದಾಗಬೇಕು. ನೀವು ಎಲ್ಲ ಕೂತ್ಕೊಂಡು ಜನಸ್ಪಂದನೆ ಮಾಡಿದ ಅದಕ್ಕೆ ಏನು ಉತ್ತರ ಕೊಡ್ತೀರಿ? ಇದಕ್ಕೆ ನಿಮ್ಮ ಜನಸ್ಪಂದನೆ ಇಲ್ಲ ಆಗ್ಬೇಕೇ ಹೊರತು ಬೇರೆ ಕಡೆ ಎಲ್ಲ ರಾಷ್ಟ್ರೀಯ ಹೆದ್ದಾರಿ ಕಟ್ಟಿದ್ರೆ ರೌಡಿ ಶೀಟರ್ ಮಾಡ್ತೀವಿ, ನೀವೇನು ಅನುಮತಿ ಪಡ್ತೀರಿ ಅಂತ ಕೇಳ್ತಾರೆ. ನಾವು ಅನುಮತಿ ಪಡೆಯೋದಲ್ಲ. ಇದಕ್ಕೆ ಉಸ್ತುವಾರಿ ಸಚಿವರೇ ಇದಕ್ಕೇನು ಉತ್ತರ ಕೊಡ್ತೀರಿ ಕೊಡಿ. ಈ ಗ್ರಾಮ ಯಾವ ರೀತಿ ಆಗ್ಬೇಕು, ಈ ಕ್ಷೇತ್ರ ಏನಾಗಬೇಕು, ನಾವೇನು ಹೇಳಕ್ಕಾಗತ್ತೆ? ಜನಪ್ರತಿನಿಧಿಗಳು ನಿಮ್ಮ ಬೇಜವಾಬ್ದಾರಿತನದಿಂದ ಇಷ್ಟೆಲ್ಲ ಆಗ್ತಾ ಇರೋದು. ಶಾಲಾ ಮಕ್ಕಳು ಹೋಗ್ಬೇಕು ಬೆಳಗ್ಗೆ 7 ಗಂಟೆಗೆ. ಇವತ್ತಿನ ಇದರಲ್ಲಿ ಪರಿಸ್ಥಿತಿಯಲ್ಲಿ ಯಾವ ರೀತಿ ಯಾವುದೇ ಕಾರಣಕ್ಕೂ ಮತ್ತೊಂದು ಸಾವು ಈ ಭಾಗದಲ್ಲಿ ಆಗಬಾರ್ದು ಅಂತಕ್ಕಂಥ ಮನವಿಯನ್ನ ಮಾಡಿ ದೊಡ್ಡ ಹೋರಾಟ ಮಾಡಿ ಸ್ಟ್ರೈಕ್ ಮಾಡಿದ್ದು ನಮ್ಮ ತಾಲೂಕು ಮತ್ತು ಹೋಬಳಿ ಬೆಳೆಗಾರ ಸಂಘದವರು ಅನೇಕ ತಾಲೂಕಿನ 2-3 ಕಡೆ ದೊಡ್ಡ ಹೋರಾಟ ಮಾಡಿದ್ರು ಕೂಡ ಅರಣ್ಯ ಇಲಾಖೆ ಯಾವೊಬ್ಬ ಅಧಿಕಾರಿ, ಮಂತ್ರಿ ಕೂಡ ಯಾರು ಸಾಯ್ಲಿ ಅವ್ರಿಗೇನು ಬೇಜವಾಬ್ದಾರಿ, ಏನು ಕಿಂಚಿತ್ತು ಕಾಳಜಿ ಇಲ್ಲ. ಜನರ ಬಗ್ಗೆ ಜೀವಕ್ಕೆ ಬೆಲೆ ಇಲ್ಲ ಅನ್ನೋಂಗ್ ಆಗಿದೆ ಈ ಸರ್ಕಾರದಲ್ಲಿ. ಈ ಸರ್ಕಾರದ ಬೇಜವಾಬ್ದಾರಿ ತಂದಿಂದ ಇವತ್ತು ಈ ಒಂದು ಸಾವಾಗಿದೆ. ದಯಮಾಡಿ ನಾನು ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಮನವಿ ಮಾಡೋದು, ನಮ್ಮ ಗ್ರಾಮ ಮತ್ತು ಈ ಸುತ್ತಮುತ್ತಲ ಭಾಗದಲ್ಲಿ ಇದು ಕೊನೆ ಸಾವಾಗಬೇಕು. ಇಲ್ಲಿರ್ತಕ್ಕಂಥ ಎಲ್ಲ ಆನೆಗಳು ಸ್ಥಳಾಂತರ ಆಗ್ಬೇಕು. ದಯಮಾಡಿ ಮುಂದೆ ಯಾವುದೇ ರೀತಿ ಸಾವಾಗದ ರೀತಿಯಲ್ಲಿ ತಾವು ಎಚ್ಚರಿಕೆ ವಹಿಸಬೇಕು. ಇವತ್ತು ಅರಣ್ಯ ಮಂತ್ರಿ, ನಾವು ಕಣಗುಪ್ಪೆ ಕೂಡ ಕರ್ನಾಟಕದಲ್ಲಿ ಮಂತ್ರಿ ಯಾಕೆ ಕಣಗುಪ್ಪೆಗೆ ಬರಬಾರ್ದು? ಇಂಥ ಒಬ್ಬ ಮನುಷ್ಯನ ಜೀವವಾದ್ರೂ ಕೂಡ ಜೀವಕ್ಕೆ ಬೆಲೆ ಇಲ್ವಾ? ಅರಣ್ಯ ಮಂತ್ರಿ ಕೂಡಲೇ ಸ್ಥಳಕ್ಕೆ ಬರಬೇಕು. ಸಂಜೆ ರಾತ್ರಿ ಆದ್ರೂ ಕೂಡ ನಾವು ಬಾಡಿ ಎತ್ತಲಿಕ್ಕೆ ಬಿಡೋದಿಲ್ಲ. ಅರಣ್ಯ ಮಂತ್ರಿ ಬರಬೇಕು, DF ಅವ್ರು ಬರಬೇಕು, ACF ಅವ್ರು ಬರಬೇಕು, DC SP ಎಲ್ಲರೂ ಕೂಡ ಸಂಬಂಧಪಟ್ಟವರೆಲ್ಲರೂ ಬಂದು ಸೂಕ್ತ ಭರವಸೆ
ನಗರದ ಬಿ ಕಾಟಿಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ವಿದ್ಯುತ್ ಸಂಪರ್ಕ ಸರಿಯಾಗಿ ನೀಡುತ್ತಿರುವ ಬಗ್ಗೆ ವಿವಿಸಿ ವಾಹಿನಿಯು ವರದಿ ಮಾಡಿದ ಹಿನ್ನೆಲೆ ಎಚ್ಚೆತ್ತುಕೊಂಡ ಕೆಇಬಿ ಅಧಿಕಾರಿಗಳು ಈಗ ವಿದ್ಯುತ್ ಸಂಪರ್ಕ ಒದಗಿಸಿದ್ದಾರೆ. ಈ ವೇಳೆ ಸ್ಥಳೀಯರು ಮಾತನಾಡಿ, ಅನೇಕ ವರ್ಷಗಳಿಂದ ಈ ಕೈಗಾರಿಕಾ ಪ್ರದೇಶದಲ್ಲಿ ವಿದ್ಯುತ್ ಸೌಲಭ್ಯವಿರಲಿಲ್ಲ. ಇದರಿಂದ ಜನರು ಓಡಾಡಲು ತೊಂದರೆಯಾಗುತ್ತಿತ್ತು. ಕೆಲ ದಿನಗಳ ಹಿಂದೆ ವಿವಿಸಿ ವಾಹಿನಿ ವರದಿ ಮಾಡಿದ ನಂತರ ಈಗ ಇಲ್ಲಿ ವಿದ್ಯುತ್ ಸೌಲಭ್ಯವನ್ನು ಒದಗಿಸಿದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ಬಹಳ ಅನುಕೂಲವಾಗಿದೆ ಎಂದು ವಾಹಿನಿಗೆ ಧನ್ಯವಾದಗಳನ್ನು ಹೇಳಿ ಸಂತೋಷ ವ್ಯಕ್ತಪಡಿಸಿದರು. ತುಂಬ ದಿನಗಳಿಂದ ಇಲ್ಲಿ ಕರೆಂಟ್ ಇರಲಿಲ್ಲ. ನಿಮ್ಮ ವಿವಿಸಿ ಚಾನಲ್ ಬಂದು ವರದಿ ಮಾಡಿದ ಮೇಲೆ KDBರು ಎಚ್ಚೆತ್ಕೊಂಡು ಈಗ ಕರೆಂಟಿನ ವ್ಯವಸ್ಥೆ ಮಾಡಿದ್ದಾರೆ. ಸುಮಾರು ಜನ ಇಲ್ಲಿ ಓಡಾಡ್ತಾರೆ, ಹೆಣ್ಮಕ್ಳೆಲ್ಲ ತುಂಬ ಅನುಕೂಲ ಆಗಿದೆ ಇದರಿಂದ. ಇಲ್ಲಿ ಸುಮಾರು ವರ್ಷದಿಂದ ಕರೆಂಟ್ ಇರಲಿಲ್ಲ, ಅವಾಗವಾಗ ಆಗ್ತಾಯಿದ್ರು ಹೋಗ್ತಾ ಇದ್ದು. ಇಲ್ಲಿ ಜನಗಳಿಗೆ ಓಡಾಡೋಕ್ಕೆಲ್ಲ ತೊಂದರೆ ಆಗಿತ್ತು. ವಿವಿಸಿ ಇದ್ರರು ವರದಿ ಮಾಡಿದ ಮೇಲೆ ಈಗ ಕರೆಂಟನ್ನು ಹಾಕ್ತಿದ್ದಾರೆ. ಇಲ್ಲಾಂದರೆ ಭಾರಿ ತೊಂದರೆ ಆಗೋದು. ಖುಷಿಯಾಗಿದೆ, ಜನಗಳು ಓಡಾಡೋದು ತೊಂದರೆ ತಪ್ಪಿದೆ. ಈಗೊಂದು ಕಳೆದ ವಾರದಲ್ಲಿ ವಿವಿಸಿ ನ್ಯೂಸ್ ಚಾನಲ್ ಅವರು ಬಂದು ಇಲ್ಲಿ ಒಂದು ವರದಿ ಮಾಡಿದ್ರು. ಇಲ್ಲಿ ನಮ್ಮ ಬಿ ಕಾಟಿಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕರೆಂಟ್ ಸಪ್ಲೈ ಕರೆಕ್ಟಾಗಿ ಕೊಡ್ತಿರ್ಲಿಲ್ಲ, ಸ್ಟ್ರೀಟ್ ಲೈಟ್ ಇರಲಿಲ್ಲ. ಹಾಗಾಗಿ ಇನ್ನೂ ಹಲವಾರು ಸಮಸ್ಯೆಗಳಿತ್ತು. ಅದನ್ನು ಅವರು ನ್ಯೂಸಲ್ಲಿ ಪ್ರಸಾರ ಮಾಡಿದರು. ಅದರ ಪ್ರತಿಫಲವಾಗಿ ಈಗ ಬಂದು ಇವತ್ತು ಕರೆಂಟನ್ನು ಕೊಟ್ಟಿದ್ದಾರೆ. ಅದರಿಂದ ವಿವಿಸಿ ನ್ಯೂಸ್ ಚಾನಲ್ ಧನ್ಯವಾದಗಳು. ಥ್ಯಾಂಕ್ ಯು, ಹೆಲ್ಪ್ ಆಗಿದೆ. ಎಲ್ಲ ಕರೆಂಟೆಲ್ಲ ಹಾಕಿದ್ದಾರೆ, ಬಲ್ಪೆಲ್ಲ ಹಾಕಿದ್ದಾರೆ. ಭಾರಿ ಧನ್ಯವಾದಗಳು ಹಾಕಿರೋದಕ್ಕೆ. ತುಂಬ ಹೆಲ್ಪ್ ಆಗ್ತದೆ, ಯಾಕಂದರೆ ಎಲ್ಲರೂ ಓಡಾಡೋಕ್ಕೆ. ವಿವಿಸಿ ನ್ಯೂಸ್ ಎರಡು ಮೂರು ದಿನ ಆಯಿತು ವಿಡಿಯೋ ಮಾಡಿದರು. ಕರೆಂಟ್ ಇಲ್ಲ, ಈ ಲೈನಲ್ಲಿ ಕರೆಂಟ್ ಇರ್ತಿಲ್ಲ. ಆವಾಗ ಇವತ್ತು KB ಅವರು ಬಂದ್ಬಿಟ್ಟು ಕರೆಂಟ್ ಹಾಕೋರೆ. ಅದೇ ವಿವಿಸಿ ನ್ಯೂಸ್ ತುಂಬ ಧನ್ಯವಾದಗಳು. ಹಾಸನ ಜಿಲ್ಲೆಯ ಆಲೂರು ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಅವರು ದಿಢೀರ್ ಭೇಟಿ ನೀಡಿ ಆಸ್ಪತ್ರೆಯ ವ್ಯವಸ್ಥೆಯನ್ನು ಪರಿಶೀಲಿಸಿದರು. ಈ ವೇಳೆ ಅವರು ಆಸ್ಪತ್ರೆಯಲ್ಲಿ ಲಭ್ಯವಿರುವ ಔಷಧಿಗಳ ಸಂಗ್ರಹ ಹಾಗೂ ಅವುಗಳ ಲಭ್ಯತೆ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದು ಪರಿಶೀಲನೆ ನಡೆಸಿದರು. ಆಸ್ಪತ್ರೆಗೆ ಆಗಮಿಸಿದ ಶಾಸಕರು ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳೊಂದಿಗೆ ಮಾತುಕತೆ ನಡೆಸಿ ಚಿಕಿತ್ಸೆಯ ಗುಣಮಟ್ಟ, ವೈದ್ಯಕೀಯ ಸೇವೆಗಳು ಹಾಗೂ ಆಸ್ಪತ್ರೆಯ ಮೂಲಭೂತ ಸೌಕರ್ಯಗಳ ಬಗ್ಗೆ ವಿಚಾರಿಸಿದರು. ಅಲ್ಲದೆ ರೋಗಿಗಳು ಮತ್ತು ಸಾರ್ವಜನಿಕರು ಎದುರಿಸುತ್ತಿರುವ ಕುಂದುಕೊರತೆಗಳ ಕುರಿತು ನೇರವಾಗಿ ಮಾಹಿತಿ ಪಡೆದುಕೊಂಡರು. ರೋಗಿಗಳಿಗೆ ಉತ್ತಮ ಹಾಗೂ ಸಮಯೋಚಿತ ಚಿಕಿತ್ಸೆ ದೊರೆಯುವಂತೆ ವೈದ್ಯರು ಮತ್ತು ಸಿಬ್ಬಂದಿ ಕಾರ್ಯನಿರ್ವಹಿಸಬೇಕೆಂದು ಸೂಚಿಸಿದ ಶಾಸಕರು, ಸಾರ್ವಜನಿಕ ಆಸ್ಪತ್ರೆಗಳು ಜನಸಾಮಾನ್ಯರ ಆರೋಗ್ಯದ ಪ್ರಮುಖ ಕೇಂದ್ರಗಳಾಗಿರುವುದರಿಂದ ಸೇವೆಯಲ್ಲಿ ಯಾವುದೇ ಲೋಪವಾಗಬಾರದೆಂದು ತಿಳಿಸಿದರು. ಅಂದ್ರೆ ಈಗ ಡಾಕ್ಟರ್ ಬರೋದ ತಕ್ಷಣ ನೀವು ಅಲ್ಲಿಗೆ ನಾವು ವಾರ್ಡಿಗೆ ಮಾತ್ರ ಇಶ್ಯೂ ಮಾಡ್ತೀವಿ. ಆಮೇಲೆ OPDಗೆ ಅದು ಒಂದು ದಿವಸಕ್ಕೆ ಅಷ್ಟೇ ಇಟ್ಕೊಂಡು ಅಷ್ಟೇ ಸರಿ ಇಶ್ಯೂ ಮಾಡ್ತೀವಿ. ಆಮೇಲೆ ಇನ್ಸುಲಿನ್ ನಾವು ಊರ ಕಡೆಯಿಂದ ಬರ್ತಾರಲ್ಲ ಸರ್, ಅವ್ರಿಗೆ ನಡೆಯೋಕ್ಕಾಗಬಾರ್ದು ಅಂತ ನಾವು 1 ತಿಂಗಳಿಗೆ ಆಗುವಷ್ಟು ಕೊಟ್ಬಿಡ್ತೀವಿ. ಅವ್ರಿಗೆ ಮತ್ತೆ ಬಂದು ಮತ್ತೆ ಹೋಗೋದು ಯಾಕೆ ಅಂತ ಹೇಳ್ಬಿಟ್ಟು ಮಾಡ್ತೀವಿ. ಶುಗರ್ ದೂರದಿಂದ ಬರ್ತಾರಲ್ಲ ಸರ್, ಅಜ್ಜಿ ಪಾಪ ಅವ್ರಿಗೆ ಬಸ್ಸಿಂದ ಬರಬೇಕು. ಯಾಕೆ ಬರಬೇಕು ಅವ್ರು? ನಾನೇ ಹೇಳ್ಬಿಟ್ಟು ಇಶ್ಯೂ ಮಾಡಿಬಿಟ್ಟು ಸರ್ ನಿಮ್ಮ ರಿಸ್ಕ್ ಸರ್ ಅಂತ. ನನ್ನ ರಿಸ್ಕ್ ಇರುತ್ತೆ ಸರ್, ಅದು ವೀಕ್ಲಿ ಒನ್ಸ್ ಇಶ್ಯೂ ಮಾಡ್ತೀವಿ ಸರ್. ಅದು ನನ್ನ ರಿಸ್ಕ್ ಇರುತ್ತೆ ಸರ್, ನಾನು ಕೊಡೋಂಗಿಲ್ಲ ಆ್ಯಕ್ಚುಲಿ ಗೌರ್ಮೆಂಟ್ ಗೈಡೆನ್ಸ್ ಪ್ರಕಾರ. ಅವ್ರ ಇಮ್ಯುನಿಟಿ ಗ್ರೌಂಡ್ಸ್ ಮೇಲೆ ಅವ್ರು ಅಲ್ಲಿಂದ ಬಂದು ತಗೊಂಡೋಗೋಕ್ಕೆ 1 ತಿಂಗಳಿಗೆ ಕೊಟ್ಬಿಡಿ ಅಂತ ಹೇಳಿ. ಇವೆಲ್ಲ ಅವ್ರು ಬೇಸಿಕ್ ಮಾಡಿಬಿಟ್ಟು ಊಟ ತಿಂಡಿ ಪಂಚಕರ್ಮ ಈ ಸಂದರ್ಭದಲ್ಲಿ ಆಸ್ಪತ್ರೆಯ ವೈದ್ಯರು, ಸಿಬ್ಬಂದಿ, ಸ್ಥಳೀಯ ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಶಾಸಕರ ಈ ದಿಢೀರ್ ಭೇಟಿಯ ಮೂಲಕ ಆಸ್ಪತ್ರೆಯ ವ್ಯವಸ್ಥೆಯನ್ನು ಇನ್ನಷ್ಟು ಸುಧಾರಿಸುವತ್ತ ಗಮನಹರಿಸುವ ನಿರೀಕ್ಷೆ ವ್ಯಕ್ತವಾಗಿದೆ. ಜಿಲ್ಲಾ ಮಕ್ಕಳ ಸಾಹಿತ್ಯ ಪರಿಷತ್ತು ಹಾಗೂ ರಂಗಹೃದಯ ಮತ್ತು ಸಂಸ್ಕೃತಿ ಟ್ರಸ್ಟ್ ಸಹಯೋಗದಲ್ಲಿ ಹಾಸನಾಂಬ ಕಲಾಕ್ಷೇತ್ರದ ಆವರಣದಲ್ಲಿ ಆಯೋಜಿಸಿರುವ ಕುಣಿಯೋಣು ಬಾರ ಬೇಸಿಗೆ ಶಿಬಿರದ 2ನೇ ದಿನದ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿತು. ಈ ವೇಳೆ ರಂಗಕಲಾವಿದರಾದ ಚನ್ನರಾಯಪಟ್ಟಣದ ಉಮೇಶ್ ಅವರು ಮಾತನಾಡಿ, ಶಾಲೆಯಲ್ಲಿ 4 ಗೋಡೆಗಳ ಮಧ್ಯೆ ಕುಳಿತು ಕಲಿಯುತ್ತಿದ್ದ ಮಕ್ಕಳು ಈಗ ಮುಕ್ತವಾಗಿ ತರಗತಿಯಲ್ಲಿ ಹೇಳಿಕೊಡುವಂತ ಎಲ್ಲಾ ಚಟುವಟಿಕೆಗಳನ್ನು ಆಸಕ್ತಿಯಿಂದ ಕಲಿಯುತ್ತಿದ್ದಾರೆ. ಇಂದಿನ ತರಗತಿಯಲ್ಲಿ ಮಕ್ಕಳಿಗೆ ನಮ್ಮ ಪರಿಸರದಲ್ಲಿ ನೈಸರ್ಗಿಕವಾಗಿ ಸಿಗುವ ವಸ್ತುಗಳಿಂದ ಗೃಹ ಬಳಕೆಯ ವಸ್ತುಗಳನ್ನು ಹೇಗೆ ತಯಾರಿಸಬಹುದು ಎಂಬುದರ ಬಗ್ಗೆ ಹೇಳಿಕೊಡುತ್ತಿದ್ದೇವೆ. ಮಕ್ಕಳು ಬಹಳ ಶ್ರದ್ಧೆಯಿಂದ ಇದನ್ನು ಕಲಿಯುತ್ತಿದ್ದಾರೆಂದು ತಿಳಿಸಿದರು. ಎಲ್ರಿಗೂ ನಮಸ್ಕಾರ.
ನನ್ನ ಹೆಸರು ಉಮೇಶ್ ಚೆಂಕ್ನಳ್ಳಿ ಅಂತ. ನಾನು ಚನ್ನರಾಯಪಟ್ಟಣದಿಂದ ಬಂದಿದ್ದೇನೆ. ನಾನು ರಂಗಭೂಮಿ ಕಲಾವಿದ. ಇಲ್ಲಿ ನಮ್ಮ ಪೂಜಾ ಮತ್ತು ಪ್ರದೀಪ್ ಸರ್ ಅವರು ಒಂದು ಸಮ್ಮರ್ ಕ್ಯಾಂಪನ್ನ ಹಾಸನದಲ್ಲಿ ಪ್ರತಿ ವರ್ಷ ಆಯೋಜನೆ ಮಾಡ್ಕೊಂಡು ಬರ್ತಾಯಿದ್ದಾರೆ. ಒಂದು ನಿರಂತರ ಸಕ್ರಿಯವಾಗಿ ಅವರು ಕೂಡ ಇಂತಹ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಇವತ್ತಿನ ತರಗತಿಯಲ್ಲಿ ನಾವು ಅಂದರೆ ನೈಸರ್ಗಿಕವಾಗಿ ಸಿಗುವಂಥ ವಸ್ತುಗಳಲ್ಲಿ ನಮಗೆ ಗೃಹ ಬಳಕೆ ವಸ್ತುಗಳನ್ನು ಹೇಗೆ ತಯಾರಿಸ್ಬೋದು ಅನ್ನೋದನ್ನು ಮಕ್ಕಳಿಗೆ ಹೇಳ್ಕೊಡೋದಕ್ಕೆ ಬಂದಿದ್ದೀನಿ. ನಿಜಕ್ಕೂ ಇವತ್ತಿಗೆ ಏನೇನೋ ಪ್ಲಾಸ್ಟಿಕ್ನ ಬಳಸ್ತೇವೆ, ಮಕ್ಕಳುಗಳಿಗೆ ಪ್ಲಾಸ್ಟಿಕ್ಗಳನ್ನ ಬಳಸೋದಕ್ಕೆ ಹೇಳ್ಕೊಡ್ತೀವಿ. ನಮಗೆ ಅರಿವಿಲ್ಲದೆ ಆ ಮಕ್ಕಳು ಬಳಸ್ತವೆ, ಆರೋಗ್ಯಕ್ಕೆ ತುಂಬ ವ್ಯತಿರಿಕ್ತವಾದ ಪರಿಣಾಮಗಳನ್ನ ಬೀರ್ತವೆ. ಮೊಬೈಲು ಇಂಥದ್ದೆಲ್ಲ ಅವಾಯ್ಡ್ ಮಾಡಬೇಕು. ಈಗಲಿಂದಲೇ ಮಕ್ಕಳುಗಳಿಗೆ ಈ ಒಂದು ನೈಸರ್ಗಿಕವಾಗಿ ಸಿಗುವಂಥ ವಸ್ತುಗಳನ್ನ ಇಟ್ಕೊಂಡು ಗೃಹ ಬಳಕೆ ವಸ್ತುಗಳನ್ನ ಹೇಗೆ ತಯಾರಿಸಬೇಕು ಅನ್ನೋದೊಂದು ತರಬೇತಿ ಶಿಬಿರ. ಇವತ್ತು ನಾನು ಒಂದು ತೆಂಗಿನ ಗರಿಯಿಂದ ಮನೆಯಲ್ಲಿ ಕೂತ್ಕೊಳ್ಳುವಂಥ ಚಾಪೆಯನ್ನು ಹೇಗೆ ಎಣಿಬೋದು ಅಂತ ಆಲ್ರೆಡಿ ಮಕ್ಕಳಿಗೆ ಹೇಳ್ಕೊಟ್ಟಿದ್ದೀನಿ. ತುಂಬ ಉತ್ಸಾಹದಿಂದ ಆಸಕ್ತಿಯಿಂದ ಕಲ್ತಿದ್ದಾವೆ ಮಕ್ಕಳು. ಇವತ್ತು ನಾನು ಒಂದು ಚಾಪೆಯನ್ನು ಎಳೆಯೋದನ್ನ ಮಕ್ಕಳಿಗೆ ಹೇಳ್ಕೊಟ್ಟಿದ್ದೀನಿ. ಅದು ಚಾಪೆ ಒಂದು ಕಮ್ಮಿ ಅಂದರೆ ಒಂದು 20 ವರ್ಷ ಬಾಳಿಕೆ ಬರುತ್ತೆ. ಇದು ಎಲ್ಲ ಜನ. ಈ ವೇಳೆ ಶಿಬಿರದ ಸಂಚಾಲಕರು ಮತ್ತು ನಿರ್ದೇಶಕರಾದ ಪೂಜಾ ರಘುನಂದನ್, ಪ್ರದೀಪ್ ರಂಗಾಯಣ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಇಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರು ಹಾಸನಕ್ಕೆ ತೆರಳುವಾಗ ಬೆಂಗಳೂರು ಹಾಸನ ಹೆದ್ದಾರಿಯಲ್ಲಿ ಆಟೋ ಮತ್ತು ಕಾರು ನಡುವೆ ಸಂಭವಿಸಿದ್ದ ರಸ್ತೆ ಅಪಘಾತದಲ್ಲಿ ಗಾಯಗೊಂಡಿದ್ದ ವಿಕ್ರಮ್ ಅವರನ್ನು ಕೇಂದ್ರ ಸಚಿವರು ಆಸ್ಪತ್ರೆಗೆ ದಾಖಲಿಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಇನ್ನು ಅಪಘಾತದಲ್ಲಿ ಗಾಯಗೊಂಡಿದ್ದ ವ್ಯಕ್ತಿಯನ್ನು ಅರ್ಧ ಗಂಟೆಯಿಂದ ಯಾರೂ ಗಮನಿಸದೆ ರಸ್ತೆಯಲ್ಲಿಯೇ ಇದ್ದಿದ್ದನ್ನ ನೋಡಿ ಪೊಲೀಸ್ ವಾಹನದಲ್ಲಿ ಆದಿಚುಂಚನಗಿರಿ ಆಸ್ಪತ್ರೆಗೆ ಕಳುಹಿಸಿ ಸೂಕ್ತ ಚಿಕಿತ್ಸೆ ನೀಡುವಂತೆ ಅಲ್ಲಿನ ವೈದ್ಯರಿಗೆ ದೂರವಾಣಿ ಕರೆ ಮಾಡಿ ತಕ್ಷಣ ಸ್ಪಂದಿಸುವಂತೆ ತಿಳಿಸಿದೆ. ಅಪಘಾತದಲ್ಲಿ ತೀವ್ರ ಗಾಯಗೊಂಡಿದ್ದ ವಿಕ್ರಮ್ ನರಳಾಡುತ್ತಿದ್ದರು. ಇದೇ ಮಾರ್ಗವಾಗಿ ತೆರಳುತ್ತಿದ್ದ ಕೇಂದ್ರ ಸಚಿವರು ತಮ್ಮ ಕಾರನ್ನು ನಿಲ್ಲಿಸಿ ಹೆದ್ದಾರಿ ಗಸ್ತು ಅವರಿಗೆ ದೂರವಾಣಿ ಕರೆ ಮಾಡಿ ಅವರನ್ನ ಆದಿಚುಂಚನಗಿರಿ ಆಸ್ಪತ್ರೆಗೆ ಕಳುಹಿಸಿಕೊಟ್ಟರು. ಜೊತೆಗೆ ಖುದ್ದು ಸಚಿವರ ಮಾನವೀಯತೆಯ ಕಾರ್ಯವನ್ನು ಗ್ರಾಮಸ್ಥರು ಶ್ಲಾಘಿಸಿದರು. ಸಕಲೇಶಪುರ ತಾಲೂಕು ಅರಕೆರೆ ಮಂದೆಯ ಅರಕೆರೆ ಗ್ರಾಮದಲ್ಲಿರುವ ಶ್ರೀ ಆದಿಶಕ್ತಿ ದೇವಿರಮ್ಮನವರ ಸುಗ್ಗಿ ಮಹೋತ್ಸವ ಹಾಗೂ ಕೆಂಡೋತ್ಸವ ಭಕ್ತಿಭಾವದ ವಿಜೃಂಭಣೆಯಿಂದ ಅದ್ದೂರಿಯಾಗಿ ನಡೆಯಿತು. ಮಲೆನಾಡಿನ ಸಂಸ್ಕೃತಿಯಲ್ಲಿ ಸುಗ್ಗಿಯ ಹಬ್ಬವು ಕೇವಲ ಆಚರಣೆಯಲ್ಲ, ಅದು ನಮ್ಮ ಸಂಪ್ರದಾಯ, ಪರಂಪರೆ ಮತ್ತು ಅಸ್ತಿತ್ವದ ಪ್ರತೀಕವಾಗಿದೆ ಎಂದು ಗ್ರಾಮಸ್ಥರಾದ ಪ್ರಸನ್ನ ಹೇಳಿದರು. ಸುಗ್ಗಿ ಹಬ್ಬವು ನಮ್ಮೊಳಗಿನ ಬಾಂಧವ್ಯವನ್ನು ಗಟ್ಟಿಗೊಳಿಸಿ ನಮ್ಮ ಊರು ನಮ್ಮ ಮನೆ ಎಂಬ ಹೆಮ್ಮೆಯನ್ನು ಹೆಚ್ಚಿಸುವ ಹಬ್ಬವಾಗಿದೆ. ಈ ಪವಿತ್ರ ಹಬ್ಬವು ಒಟ್ಟು 12 ದಿನಗಳ ಕಾಲ ಶ್ರದ್ಧೆ ಮತ್ತು ಭಕ್ತಿಯಿಂದ ನಡೆಯಿತು. ಈ ಅವಧಿಯಲ್ಲಿ ಗ್ರಾಮದ ಮನೆಗಳಲ್ಲಿ ಒಗ್ಗರಣೆ ಹಾಕಿ ಅಡುಗೆ ಮಾಡುವ ಪದ್ಧತಿ ಇರುವುದಿಲ್ಲ ಎಂಬುದು ಮತ್ತೊಂದು ವಿಶೇಷ. ಸುತ್ತಮುತ್ತಲಿನ 6 ಹಳ್ಳಿಗಳ ಗ್ರಾಮಸ್ಥರು ಒಂದಾಗಿ ಸೇರಿ ಈ ಮಹೋತ್ಸವವನ್ನು ನಡೆಸಿದ್ದು ವಿಶೇಷವಾಗಿತ್ತು. ಸುಗ್ಗಿ ನಡೆಯುವ ದಿನಗಳಲ್ಲಿ ದೂರದೂರಿನಲ್ಲಿ ವಾಸವಾಗಿರುವ ಊರಿನವರು ತಮ್ಮ ಮೂಲ ಗ್ರಾಮಕ್ಕೆ ಮರಳಿ ಬಂದು ದೇವಿಯ ದರ್ಶನ ಪಡೆಯುವುದು ಹಬ್ಬದ ಮತ್ತೊಂದು ಮುಖ್ಯ ವೈಶಿಷ್ಟ್ಯವಾಗಿತ್ತು. ಹಬ್ಬದ ಅಂಗವಾಗಿ ದೇವಿಗೆ ವಿಶೇಷ ಪೂಜೆ, ಕೆಂಡೋತ್ಸವ ಮತ್ತು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಈ ಸಂದರ್ಭದಲ್ಲಿ ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿಮೆಂಟ್ ಮಂಜು ಅವರು ಭಾಗವಹಿಸಿ ಜನರಲ್ಲಿ ಇನ್ನಷ್ಟು ಹುಮ್ಮಸ್ಸನ್ನು ಮೂಡಿಸಿದರು. ಇದು ಸಕಲೇಶಪುರ ತಾಲೂಕು ಬ್ಯಾಕ್ವಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅರಕೆರೆಯಲ್ಲಿ ನಡೀತಕ್ಕಂಥ ಸುಗ್ಗಿ ಮಹೋತ್ಸವ ಇಂದು ರಾತ್ರಿ 10 ಗಂಟೆಗೆ ಜರುಗಲಿದೆ. ಅದೇ ರೀತಿ ಈ ಒಂದು ವಿಶೇಷವಾದ ಸುಗ್ಗಿ ಅಂತ ಹೇಳ್ಬೋದು ಸಕಲೇಶಪುರ ತಾಲೂಕಿಗೆ. ಯಾಕೆಂತಂದರೆ ಸಾಧಾರಣ ಇದೊಂದು ಸುಗ್ಗಿ ಕಟ್ಟೆಗೆ ರಾತ್ರಿ ಒಂದು 7,000 ರಿಂದ 10,000 ಜನವರೆಗೂ ಬಂದು ಸೇರ್ತಾರೆ. ಈ ಸುಗ್ಗಿಯ ವಿಶೇಷತೆ ಏನಪ್ಪ ಅಂತಂದರೆ ಸುಗ್ಗಿ ಸಾಧಾರಣ 12 ದಿವಸಗಳ ಕಾಲ ಭಾಳ ಕಟ್ಟುನಿಟ್ಟಾಗಿ ನಡೀತದೆ. ಅದೇ ರೀತಿ ಸುತ್ತಮುತ್ತ ಗ್ರಾಮಸ್ಥರು ಸಾರು ಅಂತ ಹಾಕಿ ಆ ಸಾರು ಹಾಕೋ ಟೈಮಲ್ಲಿ ಯಾವುದೇ ಮನೆಯಲ್ಲಿ ಸಾಂಬಾರಿಗೆ ಒಗ್ಗರಣೆ ಹಾಕೋದಾಗಲಿ, ರೊಟ್ಟಿ ಹಂಚಿ ಇಟ್ಬಿಟ್ಟು ರೊಟ್ಟಿ ಬೇಯಿಸೋದಾಗಲಿ, ಈ ಥರ ಯಾವುದೇ ರೀತಿಯ ಅಡುಗೆ ಪದಾರ್ಥಗಳನ್ನು ಮಾಡೋದಲ್ಲೇ ತುಂಬ ಕಟ್ಟುನಿಟ್ಟಾಗಿ ಪಾಲಿಸ್ಕೊಂಡು ಬಂದಿರ್ತೀವಿ. ಹಾಗೆಯೇ ಈ ಸುಗ್ಗಿಯು ಸಹ ಯಾಕೆ ಮಾಡ್ತೀವಪ್ಪ ಅಂತಂದರೆ ನಮ್ಮ ಗ್ರಾಮದಲ್ಲಿ ಸಕಲ ಗ್ರಾಮಸ್ಥರು ಒಂದು ಆರೋಗ್ಯಭರಿತವಾಗಿ ಕಾಲಕ್ಕೆ ಮಳೆ ಬೆಳೆಯಾಗಿ ರೈತರಿಗೂ ಸಹ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ತುಂಬ ವರ್ಷಗಳಿಂದ ನಮ್ಮ ಹಿರಿಯರು ನಡೆಸ್ಕೊಳ್ತಾ ಬಂದಿದ್ದರು. ಪ್ರಕೃತಿನೂ ಸಹ ಅದೇ ರೀತಿ ನಮಗೆ ತುಂಬ ಸಹಕಾರ ನೀಡ್ತಾ ಬಂದಿದೆ. ನಾವೇನು 12 ದಿವಸ ಅಥವಾ ಸೋಮವಾರದವರೆಗೂ ನಡೀತದೆ, ಅಷ್ಟರ ಒಳಗಡೆ ನಮಗೆ 2 ರಿಂದ ತಾಲೂಕಿನ ಕೆಸ್ತೂರ್ ಕೊಪ್ಪಲು ಗ್ರಾಮದ ಚಾಮರಾಜ ಬಲದಂಡೆ ನಾಲೆಯ 15 ಕೋಟಿ ರು ವೆಚ್ಚದ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಲಾಯಿತು.
ನಂತರ ಮಾತನಾಡಿದ ಶಾಸಕ ಡಿ ರವಿಶಂಕರ್, ನಾಲೆ ನಿರ್ಮಾಣದ ಸಮಯದಲ್ಲಿ 180 ವರ್ಷಗಳ ಹಿಂದೆ ಅಕ್ವಾಡಕ್ಟ್ ನಿರ್ಮಾಣ ಮಾಡಿದ್ದು ಈಗಾಗಲೇ ಶಿಥಿಲಗೊಂಡು ನೀರಿನ ಹರಿವಿಗೆ ತೊಂದರೆಯಾಗಿ ನಾಲೆಯ ಕೊನೆ ಹಂತದ ರೈತರ ಭೂಮಿಗಳಿಗೆ ನೀರಿನ ಕೊರತೆ ಕಂಡು ಬಂದಿದ್ದು, ಅದನ್ನು ಗಮನಿಸಿ ಕಾಮಗಾರಿಗೆ ಅನುದಾನ ಕೋರಲಾಗಿತ್ತು. ಅದರಂತೆ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿದೆ. ಈ ಕಾಮಗಾರಿಗಾಗಿ ಸುಮಾರು 5 ಜನ ರೈತರ ಜಮೀನು ಸ್ವಾಧೀನಕ್ಕಾಗಿ ಬೇಕಿದ್ದು, ಅವರಿಗೆ ಯಾವುದೇ ರೀತಿಯ ಅನ್ಯಾಯವಾಗದಂತೆ ಸರ್ಕಾರದಿಂದ ಪರಿಹಾರ ಕೊಡಿಸಲಾಗುವುದೆಂದು ಭರವಸೆ ನೀಡಿದರು. ಚಾಮರಾಜ ಬಲದಂಡೆ ಮತ್ತು ಎಡದಂಡೆ ನಾಲೆಯ ವ್ಯಾಪ್ತಿಯ ರೈತರ ಜಮೀನುಗಳಿಗೆ ಸಮರ್ಪಕವಾಗಿ ನೀರು ಹರಿಸುವ ಸಲುವಾಗಿ ಶಾಸಕ ಮಂತರ್ಗೌಡ ಅವರ ನೀರಾವರಿ ಸಲಹಾ ಸಮಿತಿಗೆ ಮನವಿ ಮಾಡಲಾಗಿದ್ದು, ಮುಂದಿನ ದಿನಗಳಲ್ಲಿ ನಾಲೆ ನೀರಿಗೆ ತೊಂದರೆಯಾಗದಂತೆ ಕ್ರಮ ವಹಿಸಬೇಕೆಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ತಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ. ಅದರಂತೆಯೇ 15 ಕೋಟಿ ರುಗಳ ವೆಚ್ಚದಲ್ಲಿ ಕೆಸ್ತರುಕೊಪ್ಪಲು ಗೇಟ್ನಿಂದ ಕೆಆರ್ನಗರ ತಾಲೂಕಿನ ಗಡಿ ಗ್ರಾಮ ಮಾದನಹಳ್ಳಿಯವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನು ಶೀಘ್ರದಲ್ಲಿ ಕೈಗೆತ್ತಿಕೊಳ್ಳಲಾಗುವುದೆಂದು ಶಾಸಕ ಡಿ ರವಿಶಂಕರ್ ಹೇಳಿದರು. ಇವತ್ತು ಅಕ್ವಾಡಕ್ಟಿನ ಕಾರ್ಯಕ್ರಮವನ್ನ ಕೆಲಸವನ್ನ ಪ್ರಾರಂಭವನ್ನ ಮಾಡಿದ್ದೇವೆ. ಇದು ಮಾಡುವಂತ ಉದ್ದೇಶ ಏನಂತ ಹೇಳಿದ್ರೆ, ಏನು 180 ವರ್ಷಗಳ ಹಿಂದೆ ಈ ಭಾಗದಲ್ಲಿ ಅಕ್ವಾಡಕ್ಟ್ ಅನ್ನ ನಿರ್ಮಾಣ ಮಾಡಿದ್ರು. ಅದು ನಮ್ಮ ಈ ಭಾಗದಿಂದ ನೀರು ಹರಿದು ಕೊನೆ ಹಂತಕ್ಕೆ ತಲುಪುವಂತ ನಿಟ್ಟಲ್ಲಿ ಈ ಒಂದು ಕ್ಯಾನೆಲ್ ಬಹಳ ಉತ್ತಮ ರೀತಿಯಲ್ಲಿ ಒಂದು ವ್ಯವಸ್ಥೆ ಆಗಿರ್ತಕ್ಕಂಥದ್ದು. ಇವತ್ತು ಬಹಳಷ್ಟು ಕಡೆ ಲೀಕೇಜ್ ಕೂಡ ಆಗ್ತಾ ಇದೆ. ಜೊತೆಗೆ ಕೊನೆಯ ಹಂತದ ಜಮೀನುಗಳಿಗೆ ಕೊನೆ ಹಂತಕ್ಕೆ ನೀರನ್ನ ತಲುಪಿಸೋದು ಬಹಳ ಕಷ್ಟಕರ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನ ಮನಗಂಡು ನಾನು ನಮ್ಮ ನಾಡಿನ ನೆಚ್ಚಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಜೊತೆಗೆ ಉಪಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಲ್ಲಿ ವಿನಂತಿಯನ್ನು ಮಾಡಿಕೊಂಡು ಕಳೆದ ಸಾಲಿನಲ್ಲಿ ಏನು ನಮ್ಮ ಕ್ಷೇತ್ರಕ್ಕೆ ಕಾರ್ಯಕ್ರಮದಲ್ಲಿ ಇಇ ಕುಶಕುಮಾರ್, ಎಇಇ ಅಯಾಸ್, ಇಂಜಿನಿಯರ್ ಕಿರಣ್, ಹಾರಂಗಿ ಇಲಾಖೆಯ ಪುಟ್ಟರಾಜು, ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಮಹದೇವ್, ವಕ್ತಾರ ಜಾಬೀರ್, ಕಬ್ಬು ಬೆಳೆಗಾರರ ಸಂಘದ ಅಂಕನಹಳ್ಳಿ ತಿಮ್ಮಪ್ಪ, ಗ್ರಾಮದ ಮುಖಂಡರಾದ ಜವರೇಗೌಡ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಐತಿಹಾಸಿಕ ಭೋಜಲಿಂಗೇಶ್ವರ ನೂತನ ದೇವಸ್ಥಾನ ಸಿಎಂ ಸಿದ್ದರಾಮಯ್ಯನವರಿಂದ ಲೋಕಾರ್ಪಣೆಗೊಂಡಿತು. ಜೊತೆಗೆ ಬೆಳ್ಳಿರಥ ಕಲ್ಯಾಣ ಮಂಟಪ ಉದ್ಘಾಟನೆಯಾಯಿತು. ಚಿತ್ತಾಪುರ ತಾಲೂಕಿನ ಸೂಗೂರ ಗ್ರಾಮದಲ್ಲಿ ನಿರ್ಮಿಸಿರುವ ದೇವಸ್ಥಾನ ತವರು ಕ್ಷೇತ್ರದ ದೇವಸ್ಥಾನದ ಉದ್ಘಾಟನೆ ಮಾಡಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯನವರು, ಅನೇಕ ಸಾಧು ಸಂತರು, ಸಮಾಜ ಸುಧಾರಕರು, ಬಸವಣ್ಣನವರು, ಕನಕದಾಸರು, ಬುದ್ಧರು ಹೇಳಿರುವಂತಹ ವಿಚಾರಗಳು ನಮ್ಮಲ್ಲಿಯೇ ಇದ್ದವೆ. ಆದರೂ ಕೂಡ ನಾವು ದಾರಿ ತಪ್ಪುತ್ತೇವೆ. ಇಷ್ಟು ವರ್ಷಗಳಾದರೂ ಕೂಡ ಜಾತಿ ಹೋಗಿಲ್ಲ. ಭೋಗಲಿಂಗೇಶ್ವರ ಸಿದ್ಧ ಸಂಸ್ಥಾನ ಮಠದ ದೇವಸ್ಥಾನದ ಉದ್ಘಾಟನೆ ಮಾಡಿದ್ದೀನಿ. ಇದು ಸಾರ್ಥಕವಾಗಬೇಕಾದ್ರೆ ನೀವು ಮನುಷ್ಯರಾಗಿ ಬಾಳ್ತಕ್ಕಂತ ಕೆಲಸ ಮಾಡಬೇಕು. ಇನ್ನು ಜಾತೀಯತೆ ಹೋಗಿಲ್ಲ. ನಾವು ಅದಕ್ಕೋಸ್ಕರ ವಿದ್ಯಾವಂತರಾಗಬೇಕು. ಈ ದೇವಸ್ಥಾನಕ್ಕೆ 1 ಕೋಟಿ ರೂಪಾಯಿ ಕೊಟ್ಟಿದ್ದೀನಿ ಅಂತ ಪ್ರಿಯಾಂಕಾ ಅವರು ಹೇಳಿದ್ದಾರೆ. ಜಾತ್ಯತೀತವಾಗಿ ಮಠವನ್ನು ಬೆಳೆಯಲಿ ಎಂದರು. ನಾವು ಇವೆಲ್ಲ ಅನೇಕ ಜನ ಸಾಧು ಸಂತರುಗಳು, ಸಮಾಜ ಸುಧಾರಕರು, ಬಸವಣ್ಣವರು, ಕನಕದಾಸರು, ಇವರೆಲ್ಲರೂ ಬುದ್ಧ, ಇವರೆಲ್ಲರೂ ಹೇಳಿರ್ತಕ್ಕಂಥ ವಿಚಾರಗಳನ್ನು ನಮ್ಮ ಮುಂದೆ ಇದ್ದಾವೆ. ಆದರೂ ಕೂಡ ನಾವು ದಾರಿ ತಪ್ಪುತ್ತೇವೆ ಅಂತಕ್ಕಂಥ ಮಾತುಗಳನ್ನು ತಾವು ವಿಚಾರ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅದಕ್ಕೆ ಇಷ್ಟು ವರ್ಷಗಳಾದರೂ ಕೂಡ ಜಾತಿ ವ್ಯವಸ್ಥೆ ಹೋಗಿಲ್ಲ. ಬಸವಣ್ಣ ಹೇಳಿದ್ದು ಇವನಾರವ ಇವ ನಮ್ಮವ ಅಂತ ಹೇಳಿದ್ದು 12ನೇ ಶತಮಾನದಲ್ಲಿ. ಈಗಾಗಲೇ 800 ವರ್ಷಗಳಿಗೂ ಜಾಸ್ತಿ ಆಗಿದೆ. ಈ 800 ವರ್ಷಗಳಲ್ಲೂ ಕೂಡ ಜಾತಿ ವ್ಯವಸ್ಥೆ ಹೋಗಿಲ್ಲ. ಇವ ನಾರವ ಅಂತ ಹೇಳ್ತೇವೆ ಹೊರತು ಇವ ನಮ್ಮವ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಕನಕದಾಸರು 500 ವರ್ಷಗಳ ಹಿಂದೆ ಹೇಳಿದರು. ಅವರು ಹೇಳದಂಥ ಮಾತುಗಳು ಕುಲವೆಂದು ಒಡೆದಾಡದಿರಿ, ಕುಲದ ನೆಲೆಯನ್ನಾದರೂ. ಆಂಧ್ರಪ್ರದೇಶದ ಎನ್ಟಿಆರ್ ಜಿಲ್ಲೆಯ ಕಂಚಿಕಚೆರ್ಲಾ ಮಂಡಲದ ಕೀಸರಾ ಟೋಲ್ ಪ್ಲಾಜಾ ಬಳಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದ ವ್ಯಕ್ತಿಯೊಬ್ಬರು ಸಾವನ್ನಪ್ಪಿದ ದುರ್ಘಟನೆ ನಡೆದಿದೆ. ಹೈದರಾಬಾದ್ ವಿಜಯವಾಡ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಭವಿಸಿದ ಈ ಘಟನೆ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಟೋಲ್ ಪ್ಲಾಜಾಕ್ಕೆ ಬರುತ್ತಿದ್ದ ವೇಳೆ ಟ್ಯಾಂಕರ್ ಲಾರಿ ಚಾಲಕನ ನಿಯಂತ್ರಣ ತಪ್ಪಿ ವಾಹನ ಉರುಳಿತು.
ಪಕ್ಕದಲ್ಲಿ ಸಾಗುತ್ತಿದ್ದ ಬಿಎಂಡಬ್ಲ್ಯೂ ಕಾರ್ನ ಮೇಲೆ ಬಿದ್ದಿದೆ. ಪರಿಣಾಮವಾಗಿ ಕಾರು ಸಂಪೂರ್ಣವಾಗಿ ನಜ್ಜುಗಜ್ಜಾಗಿದ್ದು, ಅದರೊಳಗಿದ್ದ ಶ್ರೀನಿವಾಸರಾವ್ ಅವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಘಟನೆ ನಡೆದ ತಕ್ಷಣ ಸ್ಥಳೀಯರು ಹಾಗೂ ಪೊಲೀಸರು ಸ್ಥಳಕ್ಕೆ ಧಾವಿಸಿ ರಕ್ಷಣಾ ಕಾರ್ಯಾಚರಣೆ ನಡೆಸಿದರು. ಆದರೆ ಕಾರಿನ ಸ್ಥಿತಿ ಗಂಭೀರವಾಗಿದ್ದರಿಂದ ವ್ಯಕ್ತಿಯನ್ನು ರಕ್ಷಿಸಲು ಸಾಧ್ಯವಾಗಲಿಲ್ಲ. ಈ ಅಪಘಾತದಿಂದ ಕೆಲಕಾಲ ವಾಹನ ಸಂಚಾರದಲ್ಲಿ ವ್ಯತ್ಯಯ ಉಂಟಾಯಿತು. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಸಂಚಾರ ನಿಯಮ ಪಾಲಿಸುವಂತೆ ವಾಹನ ಸವಾರರಿಗೆ ಪೊಲೀಸ್ ಇಲಾಖೆಯಿಂದ ವಿನೂತನ ಜಾಗೃತಿ ಮೂಡಿಸಲಾಯಿತು. ದ್ವಿಚಕ್ರ ವಾಹನ ಸವಾರ ಹಿಂಬದಿ ಸವಾರರು ಕಡ್ಡಾಯ ಹೆಲ್ಮೆಟ್ ಧರಿಸುವಂತೆ ಜಾಗೃತಿ ಮೂಡಿಸಲಾಯಿತು. ಉಚಿತ ಹೆಲ್ಮೆಟ್ ನೀಡಿ ಅರಿವು ಮೂಡಿಸಿದ ವಿಜಯನಗರ ಜಿಲ್ಲಾ ಪೊಲೀಸ್ ಇಲಾಖೆ ಹೊಸಪೇಟೆಯ ಪುನೀತ್ ರಾಜ್ಕುಮಾರ್ ಸರ್ಕಲ್ ಹತ್ತಿರ ಹೆಲ್ಮೆಟ್ ಇಲ್ಲದೆ ಸಂಚರಿಸುವ ದ್ವಿಚಕ್ರ ವಾಹನ ಸವಾರರಿಗೆ ಉಚಿತವಾಗಿ ಹೆಲ್ಮೆಟ್ ವಿತರಿಸಲಾಯಿತು. ನ್ಯಾಯಾಧೀಶರು ಎಸ್ಪಿ ಅವರು ಹೆಲ್ಮೆಟ್ ಧರಿಸಿ ಬೈಕ್ ಓಡಿಸುವ ಸವಾರರಿಗೆ ಗುಲಾಬಿ ಹೂವು ನೀಡಿ ಅಭಿನಂದಿಸಿದ್ದಾರೆ. ಇದೇ ವೇಳೆ ವಿಜಯನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಜಾಹ್ನವಿ ಮಾತನಾಡಿದ್ದಾರೆ. ದ್ವಿಚಕ್ರ ವಾಹನ ಸವಾರ ಹಿಂಬದಿ ಸವಾರರಿಗೆ ಹೆಲ್ಮೆಟ್ ಧರಿಸುವ ನಿಯಮ ಕಡ್ಡಾಯಗೊಳಿಸುತ್ತಿದ್ದೇವೆ. ಬೈಕ್ ಸವಾರರು ಹೆಲ್ಮೆಟ್ ಹಾಕಿಕೊಂಡು ಓಡಾಡಬೇಕು. ಇಲ್ಲದೇ ಇರುವವರು ಖರೀದಿಸಿ ಹಾಕಿಕೊಂಡು ಓಡಾಡಬೇಕು. 15 ದಿನಗಳವರೆಗೆ ನಾವು ಯಾವುದೇ ದಂಡ ಹಾಕಲ್ಲ. ಒಂದು ವೇಳೆ ಹಾಕಿಕೊಳ್ಳದೇ ಇರುವವರು ಕಂಡು ಬಂದ್ರೆ ಅವರಿಗೆ ದಂಡ ವಿಧಿಸಲ್ಲ. ಅವರ ಬೈಕ್ ಇರಿಸಿ ಹೆಲ್ಮೆಟ್ ಖರೀದಿಸಿಕೊಂಡು ಬಂದ್ರೆ ಅವರಿಗೆ ಬೈಕ್ ವಾಪಸ್ ಕೊಟ್ಟು ಕಳಿಸುತ್ತೇವೆಂದು ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ನಾನು ವಿಜಯನಗರ ಜಿಲ್ಲೆಯ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ, ಹಾಗೆ ನಮ್ಮ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ನಮ್ಮ ಜೊತೆಯಲ್ಲಿದ್ದಾರೆ. ಹಾಗೆ ನಮ್ಮ ಜಿಲ್ಲೆಯ SP ಮೇಡಮ್ ರವರು ಕೂಡ ಇದ್ದಾರೆ. ಹಾಗೆ ಪೊಲೀಸ್ ಇಲಾಖೆಯ ಎಲ್ಲ ಅಧಿಕಾರಿಗಳು ಇಲ್ಲಿ ಹಾಜರಿದ್ದಾರೆ. ಇವತ್ತಿನ ನಮ್ಮ ಕಾರ್ಯಕ್ರಮದ ಉದ್ದೇಶ ಏನಂತ ಹೇಳಿದರೆ, ಪ್ರತಿನಿತ್ಯ ನಾವು ಪತ್ರಿಕೆಗಳನ್ನು ನೋಡುವಾಗ ಅತಿ ಹೆಚ್ಚು ಮರಣ ಆಗ್ತಾ ಇರೋದು ಈ ದ್ವಿಚಕ್ರ ವಾಹನ ಅಪಘಾತದಲ್ಲಿ. ಜಾರು ಬಿದ್ದಿರುವಂಥದ್ದು ಮತ್ತು ವಾಹನಗಳು ಒಂದಕ್ಕೊಂದು ಡಿಕ್ಕಿ ಹೊಡ್ಕೊಂಡಿರ್ತಕ್ಕಂಥದ್ದು. ಹೆಚ್ಚಿನ ಅಪಘಾತಗಳಲ್ಲಿ ಹೆಲ್ಮೆಟ್ ಇಲ್ಲದೆ ಇರೋ ಕಾರಣಕ್ಕೆ ಸಾವು ನೋವುಗಳು ಸಂಭವಿಸ್ತಾ ಇದೆ. ಎಷ್ಟೋ ಜನ ಆಸ್ಪತ್ರೆಗೆ ಸೇರ್ಕೊಂಡಿದ್ದಾರೆ, ಕೋಮಾಗೆ ಹೋಗಿದ್ದಾರೆ, ಹೆಡ್ ಇಂಜುರಿ ಆಗಿ ಸುಧಾರಿಸ್ಕೊಳ್ಳೋಕ್ಕೆ ಆಗದೇ ಇರೋವಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ವಿಶೇಷವಾಗಿ ನಮ್ಮ ವಿಜಯನಗರ ಮತ್ತು ಈ ಬಳ್ಳಾರಿ ಈ ಜಾಗಗಳಲ್ಲಿ ಸ್ವಲ್ಪ ಬಿಸಿಲಿನ ತಾಪ ಹೆಚ್ಚಿರೋದ್ರಿಂದ ಹೆಲ್ಮೆಟ್ಗಳನ್ನು ಹಾಕೋದಕ್ಕೆ ಜನ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಆದರೆ ವಾಸ್ತವವಾಗಿ ದ್ವಿಚಕ್ರ ವಾಹನವನ್ನು ಚಾಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೆಲ್ಮೆಟ್ ಹಾಕಬೇಕಾದಂಥದ್ದು ಕಾನೂನು ರೀತಿಯ ತುಂಬ ಕಡ್ಡಾಯವಾಗಿರ್ತದೆ. ಹಾಗೂ ಹಾಕಲಿಲ್ಲ ಅಂತ ಹೇಳಿದ್ರೆ ಅದು ಅಪರಾಧ ಕೂಡ ಆಗುತ್ತೆ. ಸಂಚಾರ ನಿಯಮಗಳನ್ನು ಪಾಲಿಸುವ ನಿಟ್ಟಿನಲ್ಲಿ ಒಂದು ಅರಿವು ಕಾರ್ಯಕ್ರಮನ ಮಾಡಿದ್ದೀವಿ. ಇದಕ್ಕೆ ಮಾನ್ಯ ವಿಜಯನಗರ ಜಿಲ್ಲೆ PDJ ಸರ್ ಮತ್ತು CJM ಸರ್ ಅವರು ಬಂದು ಚಾಲನೆಯನ್ನು ಕೊಟ್ಟಿದ್ದಾರೆ. ಈ ನಾವು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇರೋದ್ರದ್ದು ಮೇನ್ ಉದ್ದೇಶ, ಈ ಜಿಲ್ಲೆಯಲ್ಲಿ ಆಗ್ತಾ ಇರೋಂಥ 100 ಪ್ರಕರಣಗಳಲ್ಲಿ 80ರಷ್ಟು ಪ್ರಕರಣ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸದೇ ಇರೋ ಕಾರಣದಿಂದನೇ ಮೇಜರ್ ರೀಸನ್ ಅಂತ ನಮಗೆ ಕಂಡು ಬಂದಿದೆ. ಸೊ ಈ ನಿಟ್ಟಿನಲ್ಲಿ ಈ ಜಿಲ್ಲೆಯಲ್ಲಿ ಸೆಕೆಯಿಂದಾಗಲಿ ಇನ್ನೊಂದರಿಂದಾಗಲಿ ನಾವು ಹೆಲ್ಮೆಟ್ ಹಾಕ್ಕೊಳ್ಳಲ್ಲ ಅನ್ನೋ ಒಂದು ಧೋರಣೆ ಇಟ್ಕೊಳ್ಳದೆ ಕಡ್ಡಾಯವಾಗಿ ನಿಮ್ಮ ಪ್ರಾಣ ರಕ್ಷಣೆಗೋಸ್ಕರ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಧರಿಸಲೇಬೇಕು. ವಾಹನ ಚಾಲನೆ, ದ್ವಿಚಕ್ರ ವಾಹನ ಚಾಲನೆ ಮಾಡುವವರು ಅಲ್ಲದೆ ಅವ್ರ ಹಿಂಬದಿ ಸವಾರರು ಯಾರು ಇರ್ತಾರೆ ಅವರು ಸಹ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಲೇಬೇಕು. ಈ ನಿಟ್ಟಿನಲ್ಲಿ ನಾವು ಇನ್ನು ಮುಂದಿನ 15 ದಿನಗಳು ಈ ಬಗ್ಗೆ ಅರಿವು ಕಾರ್ಯಕ್ರಮ ಮೂಡಿಸ್ತೀವಿ. ಮತ್ತು ವಾಹನ ಸವಾರರಿಗೆ ಒಂದು ಅವಕಾಶ ಕೊಡ್ತೀವಿ. ಅವರು ವಿತೌಟ್ ಹೆಲ್ಮೆಟ್ ಏನಾದ್ರು ಕಂಡು ಬಂದರೆ ಅವ್ರು ಹೋಗಿ ಹೆಲ್ಮೆಟ್ ಪರ್ಚೇಸ್ ಮಾಡಿ ಬಂದು ಅವರ ವಾಹನನ ಪಡೆದುಕೊಂಡು ಹೋಗ್ಬೋದು. ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರೆಲ್ಲರಿಗೂ ಒಂದೇ ದಿನ ರಜೆಯನ್ನು ನೀಡುವ ಬದಲು ಬೇರೆ ಬೇರೆ ದಿನಗಳಲ್ಲಿ ರಜೆ ನೀಡಿದರೆ ಉತ್ತಮ ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಸಲಹೆ ನೀಡಿದರು. ಕಲಬುರಗಿ ಮಹಾನಗರ ಪಾಲಿಕೆ ಸಭಾಂಗಣದಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪೌರ ಕಾರ್ಮಿಕರೆಲ್ಲರಿಗೂ ಒಂದೇ ದಿನ ರಜೆ ನೀಡಿದರೆ ನಗರದಲ್ಲಿ ಕಸ ಸಂಗ್ರಹವಾಗಿ ಮರುದಿನ ಅಂದರೆ ಸೋಮವಾರ ಅವರಿಗೆ ಹೆಚ್ಚಿನ ಒತ್ತಡವಾಗಲಿದೆ. ಹಾಗಾಗಿ ರಜೆ ನೀಡಿ, ಆದರೆ ಎಲ್ಲರಿಗೂ ರವಿವಾರ ರಜೆ ನೀಡುವ ಬದಲು ಬೇರೆ ಬೇರೆ ದಿನ ರಜೆ ನೀಡಿ. ಇದರಿಂದ ಕಸ ವಿಲೇವಾರಿಗೆ ಅನುಕೂಲವಾಗಲಿದೆ. ಪ್ರಸ್ತುತ ಮಹಾನಗರ ಪಾಲಿಕೆಯಡಿಯಲ್ಲಿ 935 ಪೌರ ಕಾರ್ಮಿಕರಿದ್ದು, ರವಿವಾರ ದಿನ ಎಲ್ಲರೂ ರಜೆ ತೆಗೆದುಕೊಳ್ಳುವ ವಿಚಾರ ಚರ್ಚೆಗೆ ಬಂದಾಗ ಸಚಿವರು ಸಲಹೆ ನೀಡಿದರು. ಚಾಮರಾಜನಗರ ಹಜ್ ಸೇವಾ ಕೇಂದ್ರದಿಂದ ಯಾತ್ರಿಕರಿಗೆ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು.
ನಗರದ ಜೂಹ್ರಾ ಮಸೀದಿಯ ಆವರಣದಲ್ಲಿ ಭಾರತದ ಹಜ್ ಸಮಿತಿಯ ಆಶ್ರಯದಲ್ಲಿ ಹಜ್ ಸೇವಾ ಕೇಂದ್ರದಿಂದ ಯಾತ್ರಿಕರಿಗೆ ಹಜ್ ಮಾಡುವ ಸಂದರ್ಭದಲ್ಲಿ ಪಾಲಿಸಬೇಕಾದ ಕರ್ತವ್ಯಗಳ ಬಗ್ಗೆ ಮೌಲಾನಾ ಜಕಾವುಲ್ಲಾ ಅವರು ವಿವರವಾಗಿ ತಿಳಿಸಿ ಅಹಲ್ನ ಆಜ್ಞೆಯನ್ನು ಅಳವಡಿಸಿಕೊಳ್ಳುವ ನಿರ್ದೇಶನಗಳನ್ನು ಹೇಳಿಕೊಡಲಾಯಿತು. ಹಜ್ ಕರ್ತವ್ಯ ನಿರ್ವಹಣೆಯ ಬಗ್ಗೆ ಸಂಪೂರ್ಣ ತರಬೇತಿ ನೀಡಿದರು. ಮೆಕ್ಕಾ ಮತ್ತು ಮದೀನಾದಲ್ಲಿ ನೀಡುವ ಸದಸ್ಯರಿಗೆ ಒಬ್ಬೊಬ್ಬರಾಗಿ ಸಂಪೂರ್ಣವಾಗಿ ವಿವರಿಸಲಾಯಿತು. ಈ ಬಾರಿ ಹಜ್ ಖಿದ್ಮತ್ ಕೇಂದ್ರದಿಂದ ಜಿಲ್ಲೆಯ 60 ಯಾತ್ರಿಕರಿಗೆ ಮತ್ತು ಖಾಸಗಿ ಟೂರ್ ಅಂಡ್ ಟ್ರಾವೆಲ್ಸ್ ವತಿಯಿಂದ 16 ಯಾತ್ರಿಕರಿಗೆ ತರಬೇತಿ ಶಿಬಿರವನ್ನು ಆಯೋಜಿಸಲಾಗಿತ್ತು. दूर से हजर असवद के डायरेक्शन में आको फिर एक मर्तबा इस्तिलाम करना बिस्मिल्लाह अल्लाहु अकबर वलिल्लाहिल हम्द. कब करना चाहिए इस्तिलाम? सफा मरवा को जाने से पहले. तवाफ कर को तवाफ में जो इस्तिलाम करे वो अलग, वो तवाफ का हो गया. उसके बाद 2 रकात नमाज पढ़े, जमजम पिए, दुआ मांगे, सोब हो गया. अब सफा मरवा को जाने से पहले फिर एक मर्तबा यहाँ आकर दूर से बिस्मिल्लाह अल्लाहु अकबर वलिल्लाहिल हम्द. मेरे ख्याल से 200 फीट चौड़ा रास्ता, ये जाने का रास्ता सफा से मरवा को, वो आने का रास्ता सफा मरवा से सफा को. तो इत्मीनान के साथ तो खुला खुला जो है सही कर सकते. तवाफ में जो है वो लोग भीड़ ज्यादा रहती है, लोग लगते रहते हैं, वो सब होता है. सही में क्या भी नहीं, फोन भी लगता नहीं होता, खुला खुला सही कर दिया. तो पढ़ लियो, नहीं कर तो बोले तो. ಈ ತರಬೇತಿ ಶಿಬಿರದಲ್ಲಿ ಹಜ್ ಖಿದ್ಮತ್ ಕೇಂದ್ರದ ಜವಾಬ್ದಾರಿಯುತ ವ್ಯಕ್ತಿಗಳಾದ ಸೈಯದ್ ಇಕ್ರಮುಲ್ಲಾ, ಸೈಯದ್ ಲತೀಫ್ ಉರ್ ರೆಹಮಾನ್, ಸೈಯದ್ ಕೌಸರ್, ಫಹಾದ್ ಶರೀಫ್, ನಬೀಲ್ ಖಾನ್ ಮತ್ತು ಇತರರು ಭಾಗವಹಿಸಿದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕಾಡಾನೆ ಅಟ್ಟಹಾಸಕ್ಕೆ ಮತ್ತೊಂದು ಬಲಿ. ಬೇಲೂರಿನ ಕಣಗುಪ್ಪೆ ಗ್ರಾಮದಲ್ಲಿ ಆನೆ ದಾಳಿಗೆ ರೈತ ಸಾವು. ಅರಣ್ಯ ಇಲಾಖೆ ವಿರುದ್ಧ ಗ್ರಾಮಸ್ಥರ ಪ್ರತಿಭಟನೆ. ವಿವಿಸಿ ವಾಹಿನಿ ವರದಿ ಇಂಪ್ಯಾಕ್ಟ್ ಎಚ್ಚೆತ್ತುಕೊಂಡ ಕೆಬಿ ಅಧಿಕಾರಿಗಳು. ಬಿಕಾಟಿಹಳ್ಳಿಯಲ್ಲಿ ಬೆಳಗಿದ ಬೀದಿ ದೀಪಗಳು. ಸಾರ್ವಜನಿಕ ಆಸ್ಪತ್ರೆಗೆ ಶಾಸಕ ಸಿಮೆಂಟ್ ಮಂಜು ದಿಢೀರ್ ಭೇಟಿ. ರೋಗಿಗಳ ಕುಂದುಕೊರತೆ ಆಲಿಕೆ. ವೈದ್ಯರಿಗೆ ಮತ್ತು ಸಿಬ್ಬಂದಿಗೆ ಖಡಕ್ ಸೂಚನೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ. ಸತ್ಯದ ಕಡೆ ನಮ್ಮ ನಡೆ.